పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి, చిక్బళ్ళాపూర్ డిస్టిక్ లో ఉంటుంది. ఇక్కడ ప్యూర్ కంచిపట్టు చీరలు జస్ట్ 5500 నుండే స్టార్ట్ అవుతాయండి. వీళ్లే ఓన్ మ్యానుఫ్యాక్చరర్స్ కాబట్టి మీకు బయట కన్నా కూడా ఇక్కడ చాలా తక్కువ ధరలకే కంచిపట్టు చీరలు దొరుకుతాయి. కంచిపట్టు చీరలే కాకుండా ధర్మవరం ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಪ್ರತಿಯೊಬ್ಬರ ಕುಟುಂಬಗಳ ಆಸ್ತಿ ಮುಖ್ಯವಲ್ಲ, ಮಕ್ಕಳ ವಿದ್ಯಾಭ್ಯಾಸವೇ ಜೀವನದ ಆಸ್ತಿ ಎಂಬುವ ಹಾಗೆ ನಮ್ಮ ಕುಟುಂಬಗಳ ಮಕ್ಕಳ ವಿದ್ಯಾಭ್ಯಾಸದಂತೆ ಇಡೀ ಸಮಾಜದ ಎಲ್ಲ ಕುಟುಂಬಗಳ ವಿದ್ಯಾದಾನ ಮಹಾದಾನ ಎಂಬುದಾಗಿ ಶ್ರೀನಿವಾಸಪುರ ಪಟ್ಟಣದ ಸಿಹಿ ಸುದ್ದಿ. ಮೊಟ್ಟಮೊದಲಿಗೆ ಎಲ್ಲ ಸಮುದಾಯಗಳು ಹಾಗೂ ಎಲ್ಲರ ಕುಟುಂಬಗಳ ಸುಖ ಜೀವನದ ಆಶಾದಾಯಕವಾಗಿರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಪೋಷಕರಿಗೆ ಸುವರ್ಣ ಅವಕಾಶ. ಆಗಸ್ಟ್ 1ರಂದು ಪ್ರಾರಂಭ 10ನೇ ತರಗತಿಯವರೆಗೆ ಟ್ಯುಟೋರಿಯಲ್ ಅಥವಾ ಟ್ಯೂಷನ್ ಹಾಗೂ 4 ಮತ್ತು 5ನೇ ತರಗತಿಯವರೆಗೆ ಓದುತ್ತಿರುವ ಮಕ್ಕಳಿಗೆ ನವೋದಯ ಕೋಚಿಂಗ್ ತರಗತಿಗಳನ್ನು ಪ್ರಾರಂಭಿಸುತ್ತೇವೆ. ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗವನ್ನು ಓದುತ್ತಿರುವ ಮಕ್ಕಳಿಗೆ ಸಿಇಟಿ ಮತ್ತು ನೀಟ್ ಕೋಚಿಂಗ್ ತರಗತಿಗಳನ್ನು ನುರಿತ ವಿಷಯ ಪರಿಣಿತರಿಂದ ನಡೆಸಲಾಗುವುದು. ಈ ಸಂಸ್ಥೆಯ ಆಡಳಿತ ವ್ಯವಸ್ಥಾಪಕರು ಎಸ್ ರಮಣಪ್ಪರವರು. ದೂರವಾಣಿ ನಂಬರ್ 7760120609. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಬುದಾಗಿ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರು ಎಸ್ ರಮಣಪ್ಪರವರು ಮಾತನಾಡಿ, ಈ ಸರಸ್ವತಿ ವಿದ್ಯಾಸಂಸ್ಥೆ ಶಾಲೆ ನ್ಯೂ ಗರ್ಲ್ಸ್ ಆಫೀಸ್ ಮುಂದೆ ಎಲ್ಲ ಪೋಷಕರು ಬಡ ಮಕ್ಕಳ ಶಾಲೆ ಭೇಟಿ ಮಾಡಿ ಈ ಶಾಲೆಯ ಅಭಿವೃದ್ಧಿಗೆ ನಮ್ಮೆಲ್ಲರ ಸಹಕಾರ ಸದಾ ಸಹಕರಿಸುತ್ತೇವೆ. ಇಡೀ ತಾಲೂಕಿನಲ್ಲಿ ಮಕ್ಕಳ ಭವಿಷ್ಯ ದಾರಿದೀಪ ಸಿಗಲಿದೆ. ಅತಿ ಕಡಿಮೆ ಹಣದಲ್ಲಿ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡುತ್ತೇವೆ. ಮಕ್ಕಳ ಯಾವ್ಯಾವ ರೀತಿ ಬೇಕು ಅಂತ ಆತರ ವಿದ್ಯಾಭ್ಯಾಸಕ್ಕೆ ಸದಾ ಸಹಕರಿಸುತ್ತೇವೆ. ಮುಂಬರುವ ದಿನಗಳಲ್ಲಿ ಎಲ್ಲ ಮಕ್ಕಳ ಭವಿಷ್ಯವೇ ನಮ್ಮೆಲ್ಲರ 24 ಗಂಟೆ ಸೇವೆ ಮಾಡುತ್ತೇವೆ. ನಮ್ಮ ಶಾಲೆ ಮಕ್ಕಳ ಎಲ್ಲದರಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಎಲ್ಕೆಜಿಯಿಂದ SSLC ಮಕ್ಕಳ ಟ್ಯೂಷನ್ ನಡೆಸುತ್ತೇವೆ. ವಿದ್ಯಾರ್ಥಿಗಳ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಜ್ಞಾನವನ್ನ ಬೆಳೆಸಿಕೊಳ್ಳಲು, ನಿಜವಾದ ಜೀವನ ರೂಪಿಸಿಕೊಳ್ಳಲು ಈ ದಿನದಲ್ಲಿ ಪೋಷಕ ಜೀವನ ಮಾಡಲು ಕಷ್ಟಕರವಾಗಿರುತ್ತದೆ. ಆದ ಕಾರಣ ವಿದ್ಯಾರ್ಥಿಗಳು ನುರಿತ ಕೋಚಿಂಗ್ ಸೆಂಟರ್ ನಮ್ಮ ಶಾಲೆಯ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಲಿದೆ. ನಮ್ಮ ತಂಡದಿಂದ ಎಲ್ಲ ರೀತಿಯ ವಿದ್ಯಾಭ್ಯಾಸ ಪ್ರಗತಿಯನ್ನು ಪೋಷಕರ ಗಮನಕ್ಕೆ ತಿಳಿಸುತ್ತೇವೆ. ದೂರದಿಂದ ಬರಲು ಆಗದ ಪಕ್ಷದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ವಿದ್ಯಾಭ್ಯಾಸವನ್ನು ಸಹಕರಿಸುತ್ತೇವೆ. ಹೀಗೆ ಅನೇಕ ರೀತಿಯ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ನಾನಾ ರೀತಿಯ ಸಲಹೆಗಳನ್ನು ಆಡಳಿತ ವ್ಯವಸ್ಥಾಪಕರು ತಿಳಿಸಿದರು. ಈ ಸಂದರ್ಭದಲ್ಲಿ ಪೋಷಕರು ನಿಶಾಂತ್ ಕುಮಾರ್ ಅವರು ಮಾತನಾಡಿ, SSVS ಕೋಚಿಂಗ್ ಸೆಂಟರ್ ಆರಂಭವಾಗಿರುವಲ್ಲಿ ಪಟ್ಟಣದಲ್ಲಿ ಮೊಟ್ಟ ಮೊದಲಿಗೆ ಎಲ್ಲ ಬಡ ಮಕ್ಕಳ ಜೀವನದ ದಾರಿದೀಪ, ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಎಲ್ಲರೂ ಸಹಕರಿಸಿ. ಈಗಾಗಲೇ ವಿದ್ಯೆ ಪಡೆದಿರುವ ಎಲ್ಲ ವಿದ್ಯಾರ್ಥಿಗಳ ಉನ್ನತ ಪದವಿಯಲ್ಲಿ ಇದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡಿ ಈಗ ವಿದ್ಯಾರ್ಥಿಗಳ ಕೋಚಿಂಗ್ ಸೆಂಟರ್ ಆರಂಭ. ಈ ಸಂದರ್ಭದಲ್ಲಿ ಶಿಕ್ಷಕರು ಸೌಮ್ಯ ಮೇಡಂ ರವರು ಮಾತನಾಡಿ, ಶ್ರೀ ಸರಸ್ವತಿ ವಿದ್ಯಾಸಂಸ್ಥೆ ಕೆಲಸ ಮಾಡುತ್ತಿದ್ದ ಮಕ್ಕಳ ವಿದ್ಯಾಭ್ಯಾಸ ಕೋಚಿಂಗ್ ಚೆನ್ನಾಗಿದೆ. ಎಲ್ಲ ಪೋಷಕರ ಸಹಕಾರವೇ ನಮ್ಮ ವಿದ್ಯಾಭ್ಯಾಸದ ಶ್ರೇಯಸ್ಸು. ಈ ಸಂದರ್ಭದಲ್ಲಿ ಶಿಕ್ಷಕರು ಸಹರಾ ಬಾನು ಮೇಡಂ ರವರು ಮಾತನಾಡಿ, ಎಲ್ಲಾ ರೀತಿಯ ವಿದ್ಯಾರ್ಥಿಗಳಿಗೆ ಸವಲತ್ತುಗಳು ಸಿಗಲಿದೆ. ನಮ್ಮ ಆಡಳಿತ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರ ಸಹಕಾರ ಸದಾ ಸೇವೆ ನಮಗೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕರು ಲಕ್ಷ್ಮೀ ಮೇಡಂ ರವರು ಮಾತನಾಡಿ, ಸುಮಾರು 5 ವರ್ಷಗಳು ಕೆಲಸ ನಿರ್ವಹಿಸುತ್ತಿದ್ದ ಈ ಶಾಲೆ ಮಕ್ಕಳ ವಿದ್ಯಾಭ್ಯಾಸ ಮೊದಲ ಸ್ಥಾನ ಪಡೆದಿದೆ ಎಂಬುದಾಗಿ ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಆಡಳಿತ ಅಧಿಕಾರಿಗಳ ಎಸ್ ರಮಣಪ್ಪರವರನ್ನು ಭೇಟಿ ಮಾಡಿ. ಅಂದ್ರೆ ಸರ್, ಅನ್ನವನ್ನು ನಾವು ಕೊಟ್ಟರೆ 3 ಗಂಟೆ ಕಾಲ ಅವನು ಹೊಟ್ಟೆಯಲ್ಲಿ ಅನ್ನ ಇರೋ ತನಕ ಅವನು ತೃಪ್ತಿ ಆಗಿರ್ತಾನೆ. ನಾವು ವಿದ್ಯೆಯನ್ನು ಹೇಳಿದ್ದೆ ಆದ್ರೆ ಜೀವನ ಪೂರ್ತಿ ಅವನು ತೃಪ್ತಿ ಆಗಿರ್ತಾನೆ ಸರ್. ಹಾಗೆ ನೋಡಿ ಸರ್, ನಮ್ಮ ಶ್ರೀನಿವಾಸಪುರ ತಾಲೂಕು ಯಾವುದ್ರಲ್ಲೂ ಕಡಿಮೆ ಇಲ್ಲ. ಎಲ್ಲ ರೀತಿಯಲ್ಲೂ ಕೂಡ ವಿಜೃಂಭಿಸ್ತಾ ಇದ್ದಾರೆ ಮಕ್ಕಳು. ಆದ್ರೆ ಇತ್ತೀಚೆಗೆ ಕೋಚಿಂಗ್ ಅವ್ರಿಗೆ ಬೇಕಾದಂತಹ ನಿಜವಾದ ಕೋಚಿಂಗ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಂದವರ ಭಾವನೆ ಆಗ್ತಾ ಇದೆ. B for ball.
ಶಿಕ್ಷಕರಿಗೆ ಮತ್ತೆ ಬೇರೆ ಅವ್ರಿಗೆ ಪೋಷಣೆ ಮಾಡ್ತಾ ಇರುವಂತವ್ರಿಗೆ ಬಿಡುವೇ ಇಲ್ಲ ಸರ್ ಮಕ್ಕಳ ಕಡೆ ಗಮನ ಕೊಡುವುದಕ್ಕೆ. ಈ ಮಕ್ಕಳ ಆ ಕಡೆ ಟಿವಿ ಮತ್ತೆ ಈ ಮೊಬೈಲ್ಗಳ ಹಾವಳಿಗಳಿಂದ ಓದೋದನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಬುದ್ಧಿವಂತರಿದ್ದಾರೆ, ಆದ್ರೆ ಅವ್ರಿಗೆ ಸರಿಯಾದ ಪೋಷಣೆ ಸಿಗ್ತಾ ಇಲ್ಲ ವಿದ್ಯಾಭ್ಯಾಸದಲ್ಲಿ. ಆ ಒಂದು ವಿಷಯವನ್ನು ಮಂದಟ್ ಮಾಡ್ಕೊಂಡು ನಾವು ಅವ್ರಿಗೆ ಸಾಯಂಕಾಲ ಮತ್ತು ಬೆಳಗಿನ ಸಮಯಗಳಲ್ಲಿ ಕೋಚಿಂಗ್ ಕೊಡೋಣ, ಏನೋ ನಮ್ಮ ಸಣ್ಣದ ಒಂದು ಫೀಸ್ ಅನ್ನ ನಾವು ತಗೊಂಡು ಖಾಸಗಿಯಾಗಿ ಕೋಚಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ವಿ ಸರ್. ತಮ್ಮಲ್ಲಿ ಇನ್ನೊಂದು ಮಾತು ಹೇಳಿ ಸರ್. ತಮ್ಮ ಒಂದು ಕೋಚಿಂಗ್ ಸೆಂಟರ್ ಪ್ರಾರಂಭ ಮಾಡಿ, ಹೌದು, ಕೆಲವೊಂದು ಅನ್ಎಜುಕೇಟೆಡ್ ಪೋಷಕರು ಇರ್ತಾರೆ, ಅವ್ರ ಮಕ್ಕಳ ಯಾವ ರೀತಿ ತಮ್ಮ ಒಂದು ದೂರವಾಣಿ ಮುಖಾಂತರ ತಿಳಿದ ತಕ್ಷಣ ಅವರ ಒಂದು ಮನೆ ಬಾಗಿಲು ಹೋಗಿ ಅವ್ರ ಒಂದು ಆತಂಕ ಇರುತ್ತೆ, ಕೋಚಿಂಗ್ ಯಾವ ರೀತಿ ಇರ್ತೋ ನಮಗೂ ಏನಾಗ್ತದೆ, ಆ ಒಂದು ಕೋಚಿಂಗ್ ಅವ್ರ ಮನೆಗೆ ಹೋಗ್ಬಿಟ್ಟು ಯಾವ ರೀತಿ ಸಾಥ್ ನೀಡ್ತಾರೆ. ಖಂಡಿತ ನಾವು ಮಾಡಿರುವಂತಹ ಕೋಚಿಂಗ್ ಏನ್ ಕೋಚ್ ಮಾಡ್ತಾ ಇದ್ದೀವಿ, ಮಗು ಇಲ್ಲಿ ಸೇರಿದಾಗ ಮಗು ಸೇರಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀವಿ. ಮಗು ಅವ್ರ ಮನೆ ಸೇರಿದ ಮೇಲೆ ನಮಗೂ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ, ನಮ್ಮ ಮಗು ನಮ್ಮ ಮನೆ ಸೇರಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಕಾಲಕ್ಕೆ ಶಾಲೆಗಳು ನಡೆಸಿದಂಗೆ ಪಾಠ ಮಾಡಿದ ಯಾವ್ದ್ರಲ್ಲಿ ಮಾಡಿರ್ತೀವಿ ಅಥವಾ ಶಾಲೆಗಳ ಸ್ಟ್ರೆಂತ್ ಬಂದು ದೊಡ್ಡ ಮಕ್ಕಳು ಸೇರಿದ್ದೆ ಆದ್ರೆ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಎಜುಕೇಶನ್ ಅಲ್ಲಿ ಆಗಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಆಗಿರ್ಬೋದು, ಯಾವುದೇ ರೀತಿಯ ಕಾಂಪಿಟೇಷನ್ ಅಲ್ಲಿ ಯಾವ ಶಾಲೆಯನ್ನು ಮುಂದೆ ಬರೆದು ನಮ್ಮ ಶಾಲೆ ಮಕ್ಕಳಿಗೆ ಎಲ್ಲದರಲ್ಲೂ ಭಾಗವಹಿಸಿ ಎಲ್ಲದರಲ್ಲಿ ಗೆದ್ದು ವಿಜೃಂಭಿಸುವಂತಹ ರೀತಿಯಲ್ಲಿ ನಾವು ತಯಾರು ಮಾಡ್ತೀವಿ ಸರ್. ಥ್ಯಾಂಕ್ ಯು. ಪರೀಕ್ಷೆಗಳನ್ನು ಮಾಡ್ತೀವಿ. ಆ ಮಗು ಯಾವ ಸಬ್ಜೆಕ್ಟ್ ನಲ್ಲಿ ಕಡಿಮೆ ಅಂಕ ತೆಗೆದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ. ಒಬ್ಬರೇ ಎಲ್ಲ ಒಂದು ಗುಂಪು ಸೇರ್ಕೊಂಡಿರ್ತೀವಿ. ಇದರ ರೂವಾರಿ ನಾನೇ ಆಗಿದ್ದೀನಿ ಈ ಒಂದು ಟ್ಯೂಷನ್ಸ್ಗೆ. ಎಲ್ಲ ಒಂದು ಗುಂಪು ಸೇರಿಸ್ಕೊಂಡು ಒಳ್ಳೆ ಎಜುಕೇಟೆಡ್ ಸೇರ್ಕೊಂಡು ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ವಿದ್ಯಾಭ್ಯಾಸದ ಪ್ರಗತಿಯನ್ನ ಸಾಯಂಕಾಲದ ಹೊತ್ತು ಅವರ ಮನೆ ತಂದೆ ತಾಯಿಗಳು ಬಿಡುವಾಗಿದ್ದಾಗ ಅವ್ರನ್ನ ಆಗಾಗ್ಗೆ ಕರೆಸಿ ಅವರ ಮಗು ಕಲ್ತಿರುವಂತಹ ವಿಷಯವನ್ನು ಅವ್ರ ಮುಂದೆ ಮಂಡಿಸಿ ನಾವು ಅವ್ರಿಗೆ ತೃಪ್ತಿಗೊಳಿಸ್ತೀವಿ ಸರ್. ತಮ್ಮಲ್ಲಿ ಇನ್ನೊಂದು ಮಾತು ಹೇಳಿ ಸರ್. ಗ್ರಾಮಾಂತರ ಹಳ್ಳಿ ಜನರು ಒಂದು ಮಕ್ಕಳ ಅವರು ತಮ್ಮ ದೂರವಾಣಿ ಸಂಖ್ಯೆ ಈ ಒಂದು ನಮಗೆ ತಿಳಿದ ತಕ್ಷಣ ಆ ದೂರವಾಣಿ ಸಂಖ್ಯೆ ತಾವು ಹೇಳಿದ್ರೆ ಆ ದೂರವಾಣಿ ಸಂಖ್ಯೆ ನೀವು ಸಹಕರಿಸಿ ಯಾವ ರೀತಿ ಆ ಒಂದು ವಿದ್ಯಾರ್ಥಿಗಳಾಗಲಿ ಆ ಒಂದು ಗ್ರಾಮದ ಇವರಿಗಾಗಲಿ ಸಹಕಾರ ನೀಡಿ ಅವರಿಗೆ ನಿಮ್ಮ ಒಂದು ಕಚೇರಿಗೆ ಬರಮಾಡಿಕೊಂಡು ಖಂಡಿತ ತಾವು ಹೇಳಿದ್ದು ತುಂಬಾ ಸಂತೋಷ. ತುಂಬಾ ದೂರದಿಂದ ಬರುವಂತಹ ಮಕ್ಕಳಿಗೆ ಅನಾನುಕೂಲ ಆಗಿರ್ಬೋದು, ಅವರು ದೂರವಾಣಿ ಕೊಟ್ಟು ದೂರವಾಣಿ ಮೂಲಕ ನಾವು ಇದು ಮೊಬೈಲ್ ಕೋಚಿಂಗ್ ಕೂಡ ಇಲ್ಲಿಂದ ಕೊಡಿಸ್ತೀವಿ ಸರ್. ಇಲ್ಲಿಂದ ನಾವು ಮೊಬೈಲ್ ನಲ್ಲಿ ಕೋಚ್ ಮಾಡುವಾಗ ಅಲ್ಲಿ ಊರಿನಲ್ಲಿ ಮಗು ಆ ಮೊಬೈಲ್ ನಲ್ಲಿ ಕೋಚ್ ಮಾಡಿ ಫೀಡ್ ಮಾಡ್ಬಿಡ್ತೀವಿ ಯೂಟ್ಯೂಬ್ ನಲ್ಲಿ. ಆ ಮಗು ಮೊಬೈಲ್ ಯಾವಾಗ ಬಿಡುವಿದೆಯೋ, ಅವ್ರ ಅಪ್ಪ ಅಮ್ಮ ಮೊಬೈಲ್ ಯಾವಾಗ ಬಿಡುವಿದೆಯೋ ಆವಾಗ ಮೊಬೈಲ್ ಎತ್ಕೊಂಡು ನಮ್ಮ ವೆಬ್ಸೈಟ್ ಅನ್ನು ಹಾಕಿದ್ರೆ ಅಲ್ಲಿ ಪಾಠವನ್ನು ಕೇಳಿಸ್ಕೋಬಹುದು ಸರ್. ಈ ರೀತಿಯಾಗಿ ತಾಲೂಕಿನಾದ್ಯಂತ ಎಲ್ಲ ದೇಶ ವಿದೇಶಗಳಲ್ಲಿ ಕೂಡ ಈ ಪಾಠವನ್ನು ಕೇಳಿಸ್ಕೋಬಹುದು ಸರ್. ಅವರು 7760120609 ಈ ದೂರವಾಣಿಗೆ ಎಲ್ಲಾ ಜನರು ದೂರವಾಣಿ ಮುಖಾಂತರ ತಮಗೆ ತಿಳಿದ ತಕ್ಷಣ ಸಹಕರಿಸಿದ ಒಂದು ನಂಬಿಕೆ. ಖಂಡಿತ ಸಹಕರಿಸ್ತೀವಿ. ರಮಣಪ್ಪ SR123@gmail.com ರಮಣಪ್ಪ SR123@gmail.com ಇದನ್ನ ಓಪನ್ ಮಾಡಿದ್ರೆ ನಮ್ಗೆ ವೆಬ್ಸೈಟ್ ಓಪನ್ ಆಗುತ್ತೆ. ನನ್ನ ಇದು ಇಮೇಲ್ ಓಪನ್ ಆಗುತ್ತೆ. ಇಮೇಲ್ ಅಲ್ಲಿ ಇದನ್ನ ಹೊಡೆದ್ರೆ ನಾನು ಮಾಡಿರೋ ಪಾಠಗಳೆಲ್ಲ ಬರ್ತವೆ. ಅವ್ರ ಮನೆಯಲ್ಲೇ ಕೂತು ಅರ್ಧ ರಾತ್ರಿಯಲ್ಲಿ ಎಚ್ಚರ ಆದ್ರೆ ಅವಾಗ ಕೂಡ ತಗೊಂಡು ನೋಡ್ಕೋಬಹುದು ಸರ್. ಮುಂದೆ I see with my eyes. I nose. I smell with my nose. I taste with my tongue. I feel with my skin. E for elephant. F for fish. G for gitar. H for hen. I for ice cream. J for jug. K for kite. L for lion. M for monkey. N for legs. O for orange. P for parrot. ನಮಸ್ಕಾರ, ನಮ್ಮ ಹೆಸರು ನಿಶಾಂತ್ ಕುಮಾರ್ ಅಂತ. ನಾವು ಇಲ್ಲೇ ಪನಸಮಾತ್ನಹಳ್ಳಿ ಗ್ರಾಮದವರು. ಏನು SSVS ಕೋಚಿಂಗ್ ಸೆಂಟರ್ ಅಂತ ಪಾಂಪ್ಲೆಟ್ಸ್ ಹಂಚ್ತಾ ಇದ್ದಾರೆ. ಇದು
ಇದರಲ್ಲಿ ಮೇನು ನಮ್ಮ ಎಸ್ ರಮಣಪ್ಪ ಸರ್ ಅಂತ ಇದ್ರಿಗೆ ಒಂದು ಈ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲಿ, ನಮ್ಮ ಶ್ರೀನಿವಾಸಪುರ ಪಟ್ಟಣದಲ್ಲಿ. ಆ ಸಾರ್ ಅವರು ಮೊದಲಿಂದ ಟೀಚರು, ಹೈಸ್ಕೂಲಲ್ಲಿ ಸೈನ್ಸ್ ಮಾಸ್ಟರು. ಅವ್ರಿಗೆ ಒಂದು ತುಂಬಾ ಅನುಭವ ಇದೆ ಇದರಲ್ಲಿ, ಟೀಚಿಂಗ್ ಫೀಲ್ಡ್ ಅಲ್ಲಿ. ಒಳ್ಳೆ ಒಳ್ಳೆ ಟೀಚರ್ಸ್ ನಿಂತ್ಕೊಂಡು ಮ್ಯಾಥ್ಸ್ಗೆ, ಇನ್ನು ಬೇರೆ ಸಬ್ಜೆಕ್ಟ್ಸ್ಗೆ ಒಂದು 5-6 ಜನ ಅವ್ರ ಗುಂಪು ಸೇರಿಕೊಂಡು ನಮ್ಮ ಪಟ್ಟಣದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಂದು ಒಳ್ಳೆ ಉತ್ತಮವಾದಂಥ ಕಾರ್ಯಕ್ರಮ. ಪೇರೆಂಟ್ಸು ಮಕ್ಕಳನ್ನ ಇಲ್ಲಿ ತಗೊಂಡು ಕರ್ಕೊಂಡ್ಬಂದು ಸೇರಿಸ್ಬೋದು. ತುಂಬಾ ಕೈಗಿಕ್ಕೋ ಫೀಸು ಕೊಡ್ತಾರೆ ನಿಮ್ಗೆ ಅಷ್ಟು. ಸರ್, ತಮ್ಮಲ್ಲಿ ಇನ್ನೊಂದು ಮಾತು ಹೇಳಿ ಸರ್. ಸರಸ್ವತಿ ವಿದ್ಯಾಸಂಸ್ಥೆನಲ್ಲಿ ಈಗಾಗಲೇ ಪುಟ್ಟ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಅವಲಂಬಿಸಿಕೊಂಡು ಒಂದು ಶಿಕ್ಷಕರ ಒಂದು ಪಾತ್ರ ಮಹಾ ದೊಡ್ಡದಾಗಿ ಎಲ್ಲ ಒಂದು ವಿಭಿನ್ನ ಇದರಲ್ಲಿ ತಾವು ಹೇಳಿದ್ರು. ಮುಂಬರುವ ದಿನಗಳಲ್ಲಿ ಇನ್ನ ಒಂದು ಈ ಶಾಲೆಯ ಒಂದು ಇದರಲ್ಲಿ ಯಾವ್ಯಾವ ರೀತಿ ಒಂದು ನಡವಳಿಕೆ ನಡೆಸಿ. ತುಂಬಾ ಸಂತೋಷ ಸರ್. ಸರ್, ನಮ್ಮ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ. ನಮ್ಮ ಶಾಲೆ ಮಕ್ಕಳು ಎಲ್ಲಾ ರೀತಿಯಲ್ಲೂ ಕೂಡ ಹೇಗಿದ್ದಾರೆ ಎಜುಕೇಶನ್ ಅಲ್ಲಿ ಅಂತ ಹೇಳ್ಬಿಟ್ಟು ಈಗಾಗಲೇ ತಾವು ನೋಡಿದ್ದೀರಿ. ಇನ್ನು ಇದಕ್ಕೆ ಪೂರಕವಾಗಿ ಸಾಯಂಕಾಲದ ಹೊತ್ತು ಬಡ ಮಕ್ಕಳು ಅನ್ನೋದ್ರಿಂದ ಇದೇ ಒಂದು ಶಾಲೆಯಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಹಾಗೂ ತಾಲೂಕಿನಾದ್ಯಂತ ಇರುವಂತಹ ಎಲ್ಲಾ ಮಕ್ಕಳಿಗೂ ಕೂಡ LKG ಯಿಂದ ಹಿಡಿದು SSLC ತನಕ ಹಾಗೂ ಶನಿವಾರ ಭಾನುವಾರ 4-5ನೇ ಕ್ಲಾಸ್ ನಲ್ಲಿ ಓದ್ತಾ ಇರುವಂತಹ ನವೋದಯ ತರಗತಿಗಳು ಹಾಗೂ PUC ನಲ್ಲಿ ಓದ್ತಾ ಇರುವಂತಹ ಸೈನ್ಸ್ ಮಕ್ಕಳಿಗೆ CET ಮತ್ತು ನೀಟ್ ತರಗತಿಗಳನ್ನ ಪ್ರತಿ ಭಾನುವಾರ ನಡೆಸುವ ರೀತಿಯಲ್ಲಿ ನಾವು ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಆಗಸ್ಟ್ 1ನೇ ತಾರೀಕಿನಿಂದ ಇದೇ ಶಾಲೆ ಆವರಣದಲ್ಲಿ, ಶಾಲೆಯಲ್ಲಿ ಇರುವಂತಹ ಬಿಲ್ಡಿಂಗ್ ನಲ್ಲಿ LKG ಯಿಂದ 10ನೇ ತರಗತಿಯವರೆಗೆ ಟ್ಯೂಷನ್ ತರಗತಿಗಳನ್ನ ನಡೆಸೋದಕ್ಕೆ, ಟ್ಯುಟೋರಿಯಲ್ಸ್ ಅನ್ನ ನಡೆಸೋದಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 8:30 ತನಕ ಆ ಹೆಣ್ಣು ಮಕ್ಕಳಿಗೋಸ್ಕರ ಬೆಳಗ್ಗೆ 6:30-7 ಗಂಟೆಯಿಂದ ಎಜುಕೇಶನ್ ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಕೊಡ್ತಾ ಇದ್ದಾರೆ. ಮಾಸ್ಟರ್ MSc ಮಾಡಿದ್ದಾರೆ, B.Ed ಮಾಡಿದ್ದಾರೆ, ಮಾಸ್ಟರ್ ಡಿಗ್ರಿ ಆಗಿದೆ. ಅವ್ರ ನಾಲೆಜ್ ಅಪಾರವಾದದ್ದು. ಈಗ ಮಕ್ಕಳೇನು LKG to 10th ಸ್ಟ್ಯಾಂಡರ್ಡ್ ವರೆಗೂ ಇಲ್ಲಿ ಕೋಚಿಂಗ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಪಾಠ ಮಾಡಿ ಅವ್ರಿಗೆ ಒಳ್ಳೆ ಫ್ಯೂಚರ್ ಅಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗಕ್ಕೆ ಸಹಕಾರ ಕೊಡ್ತಾರೆ, ನಂಬಿಕೆ ಇದೆ ಸರ್. ಹೋಗ್ಬೇಕು ಅನ್ನುವಂತಹ ಒಂದು ಭಾವನೆ ಇಟ್ಕೊಂಡು ನಾವು ಮುಂದುವರಿತಾ ಇದ್ದೀವಿ ಸರ್. ತಮ್ಮಲ್ಲಿ ಇನ್ನೊಂದು ಮಾತು ಹೇಳಿ. ಈ ಒಂದು ವ್ಯಾಪ್ತಿಯ ಎಲ್ಲ ಒಂದು ವಿದ್ಯಾರ್ಥಿಗಳ ಮಕ್ಕಳ ಒಂದು ಪೋಷಕ ಮಕ್ಕಳಿರ್ತಾರೆ. Yes. ಅವರ ಒಂದು ನಿಜ ಜೀವನದ ಸಾರಾಂಶ ತಿಳಿದುಕೊಂಡು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಅವರ ಉನ್ನತ ಸ್ಥಾನ ಬೆಳೆದು ಅವರ ಕುಟುಂಬಗಳ ಜೀವನದ ಒಂದು ಆಧಾರ ಸ್ತಂಭವಾಗಿ ನಿಲ್ಲಿಸ್ತೀರಿ. ಮೊದಲನೇದಾಗಿ ಆರ್ಥಿಕವಾಗಿ ತುಂಬಾ ಹಿಂದುಳಿದ ಮಕ್ಕಳಿಗೆ ಬರ್ತಾ ಇದ್ದಾರೆ. ಆರ್ಥಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ತುಳಿಯಲ್ಪಟ್ಟಂತ ಮಕ್ಕಳೇ ಜಾಸ್ತಿ ಬರ್ತಾ ಇದ್ದಾರೆ. ಅಂತ ಮಕ್ಕಳಿಗೆ ಅತಿ ಕಡಿಮೆ ಫೀಸ್ ನಲ್ಲಿ ಅವ್ರು ಕೊಟ್ಟಾಗ ನಾವು ತಗೊಳ್ತೀವಿ ಸರ್. ನಾವು ಅವ್ರು ಬಲತ್ಕಾರ ಮಾಡೋದಿಲ್ಲ. ಯಾವ ಮಗುವನ್ನು ಫೀಸ್ ಕಟ್ಟಿಲ್ಲ ಅಂತ ಆಚೆ ತಗೊಳ್ಳೋದಿಲ್ಲ. ಯಾವ ಮಗುವನ್ನು ಫೀಸ್ ಕಟ್ಟಿಲ್ಲ ಅಂತ ಇದು ನಾವು TC ಕೊಟ್ಟು ವಾಪಸ್ ಕಳಿಸೋದಿಲ್ಲ, ನಿಲ್ಸೋದ್ ಕೊಡೋದಿಲ್ಲ, ಮಗುನ್ ಕೇಳೋದೇ ಇಲ್ಲ. ಇದೊಂದು ಸಹಕಾರ ಕೊಡ್ತೀವಿ ಬರೋ ಮಕ್ಕಳಿಗೆ. ಆಮೇಲೆ ಎಜುಕೇಶನ್ ಯಾವ ಶಾಲೆಗಿಂತ ಕಡಿಮೆ ಇಲ್ಲ. ಬೇಕಾದ್ರೆ ಮಗುನ್ ಟೆಸ್ಟ್ ಮಾಡ್ಕೊಳ್ಳಿ, ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡುತ್ತೆ, ಇಂಗ್ಲಿಷ್ ನಲ್ಲಿ ಭಾಷಣ ಮಾಡುತ್ತೆ, ಎಲ್ಲ ಏನೇನ್ ಕಲಿಬೇಕು ಆ ಮಟ್ಟಕ್ಕೆ ಎಲ್ಲ ಕಲ್ತಿದ್ದಾರೆ. ಈ ರೀತಿಯಾಗಿ ನಾವು ಸಮಾಜಕ್ಕೆ ಸಹಾಯ ಮಾಡ್ತಾ ಇದ್ದೀವಿ ಸರ್. ತಮ್ಮಲ್ಲಿ ಇನ್ನೊಂದು ಮಾತು ಹೇಳಿ ಸರ್. ಈ ಒಂದು ಶಾಲೆಯ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ನಿರಂತರವಾಗಿ ಅವರ ಒಂದು ಉನ್ನತ ಸ್ಥಾನ ಒಂದು ವಿವಿಧ ದಿನಗಳಲ್ಲಿ ಅವರ ರಾಜ್ಯ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಶಸ್ತಿಯ ಒಂದು ವಿದ್ಯಾಲಯದಲ್ಲಿ ನಿಮ್ಮ ಶಿಕ್ಷಣ ಒಂದು ಉನ್ನತವಾಗಿ ತಮ್ಮ ಒಂದು ಯಾವ ರೀತಿ ಒಂದು ಸಹಪಾಠಿನಲ್ಲಿ ಅವರ ಒಂದು ಸಲಹೆ ನೀಡ್ತೀನಿ ಸರ್. ಮಕ್ಕಳು ಈಗ ನಮ್ಮ ಶಾಲೆಯಲ್ಲಿ ಸೇರುವಂತ ಮಕ್ಕಳು ತುಂಬಾ ಪುಟ್ಟ ಮಕ್ಕಳು. ಆ ಮಕ್ಕಳಿಗೆ ಯಾವ ರೀತಿಯಾಗಿ ಎಜುಕೇಶನ್ ಕೊಡಬೇಕು ಕೊಡ್ತಾ ಇದ್ದೀವಿ. ಈ ಪೇರೆಂಟ್ಸ್, ಇಲ್ಲಿ ಊರಿನ ಜನ, ಈ ತಾಲೂಕಿನ ಜನ, ಅವರು
अस्सलाम वालेकुम, मेरा नाम सगरा बानू। ये हमारी स्कूल बहुत अच्छी चल रही है। यहाँ बहुत सारे LKG से फर्स्ट स्टैंडर्ड सेकेंड स्टैंडर्ड तक का है। और ये स्कूल का नाम सरस्वती विद्या समझते। एजुकेशन अच्छा है, अच्छा चल रही है। हाँ, मैडम भी अच्छा करा रही, प्रिंसिपल भी अच्छे से बच्चों को सबको अच्छा देख ले रही। होना तो सब डालो ये स्कूल को। मैडम प्रिंसिपल नाम बोलो, टीचर्स नाम बोलो। इनका नाम सौम्या, मेरा नाम स्वरा, अभ्यर्थनाति स्वरा। प्रिंसिपल ಹೆಸರು ಅಲ್ಲ, ಹೆಸರು ಹೇಳ್ಬೇಕಲ್ಲ, ರಮಣಪ್ಪ ಸಾರ್. ನನ್ನ ಹೆಸರು ಸೌಮ್ಯ ಅಂತ. ನಮ್ಮ ಶಾಲೆ ಹೆಸರು ಶ್ರೀ ಸರಸ್ವತಿ ವಿದ್ಯಾ ಸಂಸ್ಥೆ ಅಂತ. ನಮ್ಮ ಶಾಲೆಯಲ್ಲಿ LKG ಇಂದ 4th ಸ್ಟ್ಯಾಂಡರ್ಡ್ ವರೆಗೂ ಇದೆ. ನಮ್ಮ ಶಾಲೆಯಲ್ಲಿ ಕೋಚಿಂಗು, ಮಕ್ಕಳ ಎಜುಕೇಶನ್ ಚೆನ್ನಾಗಿದೆ. ನಾನು ಈ ಶಾಲೆಯಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಆಕ್ಟಿವ್ ಇದ್ದಾರೆ, ಚೆನ್ನಾಗಿದೆ ಎಜುಕೇಶನ್. ಶ್ರೀನಿವಾಸ ಪಟ್ಟಣದಲ್ಲಿ SVSC ನಿಮ್ಮ ಶಾಲೆಯ ಒಂದು ಈ ಮಕ್ಕಳ ಪ್ರಾರಂಭೋತ್ಸವ, ಒಂದು ಆ ಮಕ್ಕಳ ಒಂದು ವಿದ್ಯಾಭ್ಯಾಸ, ಒಂದು ಪೋಷಕರ ಸಹಕಾರ ಯಾವ ರೀತಿ ಅನಿಸಿಕೊಂಡು ಅವರು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ನೀವು ಮುಂದುವರಿಸ್ತಾ ಇದ್ದೀರಾ? ತುಂಬಾ ಚೆನ್ನಾಗಿದೆ ಸರ್. ನಮಸ್ಕಾರ, ನನ್ನ ಹೆಸರು ಎಸ್ ರಮಣಪ್ಪ ಅಂತ ಹೇಳಿ. ನಾನು ಹೈಸ್ಕೂಲ್ ಟೀಚರ್ ಆಗಿದ್ದು, ಈಗ ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆದ್ಮೇಲೆ ಈ ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಶಾಲೆಯ ಹೆಸರು ಸರಸ್ವತಿ ವಿದ್ಯಾ ಸಂಸ್ಥೆ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ತುಂಬಾ ಹತ್ರ ಇದೆ. ಬಡ ಮಕ್ಕಳಿಗೆ ತುಂಬಾ ಅನುಕೂಲವಾದ ಶಾಲೆ ಆಗಿದೆ ಇದು. ಈ ಶಾಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ನಾವು ಓಡಾಡ್ಕೊಂಡು ಬಂದ್ರು ಕೂಡ ಬಹಳ ಕಡಿಮೆ ಖರ್ಚಲ್ಲಿ, ಕಡಿಮೆ ಫೀಸ್ ನಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತಾ ಇರುವಂತ ಯಾವ್ದಾದ್ರು ಏಕೈಕ ಶಾಲೆ ಇದೆ ಅಂತ ಹೇಳಿದ್ರೆ ಸರಸ್ವತಿ ವಿದ್ಯಾ ಸಂಸ್ಥೆ. ಹಾಗಾಗಿ ಎಲ್ಲಾ ಪೇರೆಂಟ್ಸ್ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತೀನಿ. ಹೇಳಿ. ಒಂದು ಅಧಿಕಾರ ಅವಧಿಯಲ್ಲಿ ಕೆಲಸ ಮಾಡಿ ನಿರ್ಮಾಣ ಮಾಡಿ ಈ ಒಂದು ಶಾಲೆ ಒಂದು ಮಕ್ಕಳ ಒಂದು ಪೋಷಕರ ಒಂದು ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಮುಂಬರುವ ದಿನಗಳಲ್ಲಿ ಅವರಿಗೆ ಉನ್ನತ ಸ್ಥಾನಕ್ಕೆ ಏರುವ ಮಟ್ಟದಲ್ಲಿ ತಾವು ಒಂದು ಸಾಥ್ ಹೇಳ್ತೀರಿ? ನಿಜವಾಗ್ಲೂ ಸರ್, ತಾವು ಹೇಳಿದ್ದು ಒಳ್ಳೆ ಪ್ರಶ್ನೆ. ಬಹಳ ಕಡಿಮೆ ಖರ್ಚಿನಲ್ಲಿ ಬಡ ಮಕ್ಕಳು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಓದುವಂತ ಸಾಮರ್ಥ್ಯ ಇಲ್ಲ. ಈ ಕಡೆ ಮುಸ್ಲಿಂ ಕುಟುಂಬಗಳು, ಈ ಕಡೆ ಹಿಂದುಳಿದ ವರ್ಗಗಳಿದ್ದಾರೆ, ಮತ್ತೆ ಬಹಳ ಬಡ ಮಕ್ಕಳು ಕೂಲಿ ನಾಲಿ ಮಾಡುವಂತವರಿದ್ದಾರೆ. ಅವ್ರಿಗೂ ಕೂಡ ಒಂದು ಆಸೆ ಇರುತ್ತೆ ಪ್ರೈವೇಟ್ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಹೇಳ್ಬಿಟ್ಟು. ಅಂತವ್ರಿಗೋಸ್ಕರ ಪ್ರಾರಂಭ ಮಾಡಿರುವಂತಹ ಶಾಲೆ ಇದು. ಕೇವಲ ಸ್ವಲ್ಪ ದೂರ ತಗೊಂಡು ನಾವು ಪಡೆದಿರುವಂತಹ ಎಜುಕೇಶನ್ ಅನ್ನು ಪೂರ್ತಿ ದಾರಿ ಎಳೆದು ಒಳ್ಳೆ ಅಭ್ಯಾಸ ಕೊಟ್ಟು ಇಡೀ ಆ ಮಕ್ಕಳು ಕೂಡ ಬೇರೆ ಮಕ್ಕಳು ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು 5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಕೂಲ್ ಚೆನ್ನಾಗಿದೆ, HSVS ಸ್ಕೂಲ್ ಅಂತ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ LKG ಇಂದ 8th ವರೆಗೂ ಇದೆ ಅಂತ ಹೇಳ್ತಾ ಇದ್ರು. ಚೆನ್ನಾಗಿದೆ ಕ್ಲಾಸು, ಸ್ಕೂಲು, ಪ್ರಿನ್ಸಿಪಲ್, ಸಾರು, ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಎಜುಕೇಶನ್ ಚೆನ್ನಾಗಿದೆ, ಇನ್ನು ಮುಂದುವರಿಲಿ ಅಂತ ನನ್ನ ಆಸೆ. ಇರುವಂತಹ ಒಂದು ಸಾಮರ್ಥ್ಯವನ್ನು ಈ ಶಾಲೆಯಿಂದ ಕೊಡ್ತೀವಿ ಸರ್ ನಾವು. ಈ ಪಟ್ಟಣದಲ್ಲಿ ಹೆಸರು ಪಡೆದ ಈ ಒಂದು ಶಾಲೆಯ ಮಕ್ಕಳ ಒಂದು ತಮ್ಮ ಒಂದು ಸೀನಿಯರ್ ಒಂದು ಮೇಡಮ್ ಆಗಲಿ, ತಾವಾಗಲಿ, ತಮ್ಮ ಸ್ನೇಹಿತ ಬಳಗದವರಾಗಲಿ ಮುಂಬರುವ ದಿನಗಳಲ್ಲಿ ಈ ಒಂದು ಈ ಸಮಸ್ತ ಜನತಾ ಹೋಬಳಿ ಗ್ರಾಮದ ಮಟ್ಟದಲ್ಲಿ ಮಕ್ಕಳ ಒಂದು ಭವಿಷ್ಯಕ್ಕೆ ಉಜ್ವಲ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ನಿರಂತರವಾಗಿ ನೀವು ಸಹಕಾರ ನೀಡಿ? ಸರ್, ತುಂಬಾ ಒಳ್ಳೆಯದು. ನಮ್ದು ಬಹಳ ಇದು ಬಹುಮುಖ ಪ್ರತಿಭೆಯಾಗಿ ನಾವು ವಿಜೃಂಭಿಸಬೇಕು ಅಂತ ಹೇಳ್ಬಿಟ್ಟು ಈ ಶಾಲೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ.
ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಮಾಡಿದ್ದೀವಿ, LKG ಇಂದ ಹಿಡಿದು 5ನೇ ಕ್ಲಾಸ್ ತನಕ ರನ್ ಆಗ್ತಾ ಇದೆ. ಈ ತರಗತಿಗಳು ಈ ಒಂದು ಶಾಲೆ ಹೀಗೆ ಮುಂದುವರಿಯುತ್ತೆ ಈ ಶಾಲೆ ಹೀಗೆ ಮುಂದುವರೆದ ನಂತರ ಇಷ್ಟೇ ಅಲ್ಲ, ಡೇ ಟೈಮ್ ಇಲ್ಲಿ ಪಾಠ ಟೈಮ್ ಮಾಡ್ತೀವಿ, ಸಾಯಂಕಾಲದ ಹೊತ್ತು ಫ್ರೀ ಆಗಿ ಅವರಿಗೆ ಟ್ಯೂಷನ್ಸ್ ಮಾಡ್ತೀವಿ. ಬೇರೆ ಶಾಲೆಯಿಂದ ಬರುವಂತ ಮಕ್ಕಳಿಗೆ ಬೇಕಾದ್ರೆ ಒಂದಿಷ್ಟು ಫೀಸ್ ತಗೊಳ್ತೀವಿ. ನಮ್ಮ ಶಾಲೆ ಮಕ್ಕಳಿಗೆ ಫ್ರೀ ಆಗಿ ಅವ್ರಿಗೆ ಸಾಯಂಕಾಲದ ಹೊತ್ತು ಪಾಪ ಫೀಸ್ ಕಟ್ಟುವಂತ ಕೆಪಾಸಿಟಿ ಇರಲ್ಲ, ಮನೆಗಳಲ್ಲಿ ಹೋಗೋಕೆ ಅನುಕೂಲ ಇರಲ್ಲ, ನಾವೇ ಇಲ್ಲೇ ಕರೆದು ಪಾಠ ಮಾಡಿಸ್ತೀವಿ. ನಮ್ಮ ಶಾಲೆಯ ಮಕ್ಕಳು ಎಲ್ಲಾ ಶಾಲೆಯ ಮಕ್ಕಳಂತೆ ಇಡೀ ತಾಲೂಕಿನಲ್ಲಿ